ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅವರ ಫುಡ್ ಫೆಸ್ಟಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಈ ಫುಡ್ ಫೆಸ್ಟಿಗೆ ಹೋಗಿ ಅವರು ಮಾಡಿದಂಥ ತಿಂಡಿ ತಿನಿಸುಗಳನ್ನೆಲ್ಲ ಟೇಸ್ಟ್ ಮಾಡಿದೆ ಮತ್ತು ಅವರ ತಿಂಡಿಯ ವಿಶೇಷತೆಗಳನ್ನು ಕೇಳಿದೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಉತ್ತರವನ್ನು ನೀಡಿದರು. ಯಾವ ಥರ ಉತ್ತರ ನೀಡಿದರು ಅಂತೇಳಿ ನೀವೇ ನೋಡಿ ಬನ್ನಿ. ಅಂದ್ರೆ ನೀವೇನ್ ಮಾಡಿದಿರಿ, ವಿಶೇಷತೆ ಏನು? ಅದು ಏನ್ ಮಾಡಿದಿರಿ ಅಂತ ಹೇಳಿ. ತೊಡೆದೇವು ವಿಶೇಷತೆ ಏನು ಗೊತ್ತಿಲ್ಲ ಅಂದ್ರೆ ಅದು ಸಿರ್ಸಿ ಸೈಡ್ ಮಾಡೋದು, ಇಲ್ಲೆಲ್ಲ ಅಲ್ಲ. ಮತ್ತೇನ್ ಮಾಡಿದಿರಿ? ಫ್ರೂಟ್ ಸಲಾಡ್ಸ್. ಏನ್ ಮಾಡಿದಿರಿ, ವಿಶೇಷತೆ ಹೇಳಿ. ಏನ್ ಮಾಡಿದ್ದೀರಿ? ನಾವು ಗೋಲ್ಗುಪ್ಪ ಮಾಡಿದೀವಿ ಮತ್ತೆ ಡೋರೆ ಕೇಕ್ ಮಾಡಿದೀವಿ. ವಿಶೇಷತೆ ವಿಶೇಷತೆ ಗೊತ್ತಿಲ್ಲ. ವಿಶೇಷತೆ ಕೊಕ್ಕಂ ಜ್ಯೂಸ್ ಇದೆ, ಲಾಡು ಇದೆ, ಜಾಮೂನ್ ಇದೆ, ಮಂಡಕ್ಕಿ ಇದೆ, ದಾವಣಗೆರೆ ಸ್ಪೆಷಲ್. ವಿಶೇಷತೆ ಗೊತ್ತಿಲ್ಲ. ವಿಶೇಷತೆ ಏನಪ್ಪಾ ಅಂತಂದ್ರೆ ಬೇಸಿಗೆ ಇರುವ ಕಾರಣದಿಂದ ಎಲ್ಲ ವಾಟರ್ ಮಿಲನ್ ತಿಂದು ನೀರಿನಂಶ ಜಾಸ್ತಿ ಆಗ್ಲಿ ಅನ್ನೋದು ನಮ್ ಕಾನ್ಸೆಪ್ಟ್. ಇಲ್ಲಿ ನಮ್ಮ ಸೌಕ ಇವರು ಏನ್ ಮಾಡಿದ್ರೆ ವಿಶೇಷತೆ? ಏನ್ ಮಾಡಿದ್ರೆ ಎಲ್ಲ ಒಂದೊಂದ್ ಕಡೆ ಮಾಡಿದೆ. ಅಷ್ಟು ಫ್ರೂಟ್ಸ್ ಸೇಲ್ ಮಾಡಿದ್ದು, ಒಂದೊಂದು ಮಾವಿನಕಾಯಿ ಇದೆ, ಅನಾನಸು, ಕೋಕಂ ಜ್ಯೂಸು, ಚಿಗಳಿ, ಆ ಕಡೆ ಮಂಡಕ್ಕಿ, ಗರ್ಬರ್. ಹೋಳಿಗೆ, ಇದು ಕಾಯಿ ಹೋಳಿಗೆ, ಆಮೇಲೆ ಇದು ಬೇಳೆ ಹೋಳಿಗೆ, ತುಪ್ಪ, ಹಾಲು. ಮಾಡ್ತೀನಿ ಒಂದ್ಸಲ ವಿಡಿಯೋ ಮಾಡಿಗೆ ಬಂದು ಟೇಸ್ಟ್ ಮಾಡ್ತೀನಿ. ಇದು ಸಮ್ಮರ್ ಡಿಲೈಟ್ ಅಂತ ಸ್ಪೆಷಲ್ ಆಗಿ ಕಟ್ಟಿರ ಅಂತ ಹಾಕಿದ್ದೇವೆ. ಇದು ಬ್ರೌನಿ ಬ್ಲಿಸ್. ಬರ್ತೀನಿ. ವಿಶೇಷತೆ ಏನು? ನಮ್ದು ಹೋಳಿಗೆ ಮತ್ತೆ ತುಪ್ಪ, ಮಾವಿನಕಾಯಿ ಮತ್ತೆ ಫ್ರೂಟ್ಸ್. ಏನ್ ಮಾಡಿದ್ರೆ ವಿಶೇಷತೆ ಹೇಳಿ. ವಿಶೇಷತೆ ಅಂದ್ರೆ ಇದು ಪಾನ್ಕ ಮತ್ತೆ ಮಸಾಲೆ ಮಜ್ಜಿಗೆ, ಹಾಗೆ ಮಾವಿನಕಾಯಿ. ಪಾನ್ಕ, ಮಸಾಲೆ ಮಜ್ಜಿಗೆ, ಮಾವಿನಕಾಯಿ, ಹಾಗೆ ಕಲ್ಲಂಗಡಿ ಹಣ್ಣು, ಹಾಗೆ ಇನ್ನೊಂದು ಸೇವ್ ಕೂಡ ಇದೆ, ತಗೊಳ್ಳೋದು. ವಿಶೇಷತೆ ಹೇಳಿ. ವಿಶೇಷತೆ ಹೇಳ್ಬೇಕಾ? ಒಂದು ಫ್ರೂಟ್ ಸಲಾಡ್ ಅದಾದ್ರು ಫ್ರೂಟ್ ಸಲಾಡ್ಗೆ ಎಕ್ಸ್ಟ್ರಾ ನಾವು ಕೋಲ್ಡ್ ಆಗಿರುತ್ತೆ, ಕೋಲ್ಡ್ ಇದೆ ಆಯ್ತಾ, ಅದು ಕಸ್ಟರ್ಡ್ ಟೈಪ್ ಮಾಡಿದೀವಿ. ಆಮೇಲೆ ಬೇಲ್ಪುರಿ, ಆಮೇಲೆ ಬೋಟಿ ಮಸಾಲ ಹೊಸ ಥರದ್ದು, ಆಮೇಲೆ ಸೌತೆಕಾಯಿ ಸ್ಟೈಲ್ಸು.